ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಿ ಕೇಳ್ತಾ ಇರುವಂಥದ್ದು ಹೊಸದಾಗಿ ಏನಪ್ಪ ಅಂತಂದರೆ, ಸರ್ ಯಾವಾಗಿಂದ ಶುರುವಾಗುತ್ತೆ ನಮ್ಮ ಈ ಸೆಮಿಸ್ಟರ್ನ ಎಕ್ಸಾಮ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಶೈಕ್ಷಣಿಕವಾಗಿರುವಂತಹ ಸಾಲಿನಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಏನಪ್ಪ ಅಂತಂದರೆ, ಶೈಕ್ಷಣಿಕ ಸಾಲಿನ ರೆಗ್ಯುಲರ್ ಡಿಪ್ಲೊಮೊ ಪ್ರೋಗ್ರಾಮ್ಗಳ ತಾತ್ಕಾಲಿಕ ಶಿಕ್ಷಣ ವೇಳಾಪಟ್ಟಿ. ಅಂದರೆ ಇದು ತಾತ್ಕಾಲಿಕವಾಗಿರುವಂಥದ್ದು. ಸುಮಾರು ವಿದ್ಯಾರ್ಥಿಗಳಿಗೆ ನಾವು ಅಲ್ಲಿ ಇಲ್ಲಿ ನೋಡಿದ್ರಿ, ಆಲ್ರೆಡಿ ನೆಕ್ಸ್ಟ್ ಕೊಡ್ತಾ ಇದ್ದಾರೆ ಎಕ್ಸಾಮ್ಸು ಅಂತ ಹೇಳ್ತಾರೆ ಅಂತ. ಬಟ್ ಯಾವುದೋ ಒಂದು ಡೀಟೇಲ್ಸು ಕರೆಕ್ಟಾಗಿ ಗೊತ್ತಿಲ್ಲದ್ರೆ ಯಾವುದೇ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಬಾರ್ದು. ಸೊ ವಿದ್ಯಾರ್ಥಿಗಳು ಅನ್ನೆಸೆಸರಿಯಾಗಿ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ. ಈಗ ಡಿಪಾರ್ಟ್ಮೆಂಟಿಂದ ಪರ್ಮನೆಂಟ್ ಟೈಮ್ ಟೇಬಲ್ ಅಂತ ಇನ್ನೂ ಯಾವುದೂ ಕೊಟ್ಟಿಲ್ಲ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಪರ್ಮನೆಂಟ್ ಟೈಮ್ ಟೇಬಲ್ ಅಂತ ಕೊಟ್ಟಾಗ ಮಾತ್ರ ನಾವೇನು ಮಾಡ್ಬೋದು, ಅದರ ಪ್ರಕಾರ ನಾವು ಫಾಲೋ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲನೇ ಸೆಮಿಸ್ಟರ್ನ ಇಂಡಕ್ಷನ್ ಕ್ಲಾಸಸ್ ಎಲ್ಲಿ ನಡಿಬೇಕಾಯ್ತಪ್ಪ ಅಂದರೆ 16 to 28 ಜೂನಲ್ಲಿತ್ತು. ಅದಾದಮೇಲೆ ವಿದ್ಯಾರ್ಥಿಗಳಿಗೆ ಚಾಲ್ತಿಯಲ್ಲಿರುವ ಪಠ್ಯಕ್ರಮ ಅನುಸಾರ ಬೋಧನೆ ಮತ್ತು ಕಲಿಕೆ ಚಟುವಟಿಕೆಗಳು ನಿಮಗೆ ಎಲ್ಲಿವರೆಗೂ ಕ್ಲಾಸಸ್ ತೊಗೊಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದು. ಅಂದರೆ ನೀವು ನೋಡ್ತಾ ಇರೋ ಪ್ರಕಾರ 27/9 ಅಂದರೆ ಸೆಪ್ಟೆಂಬರಲ್ಲಿ ನಿಮಗೆ ಕ್ಲಾಸಸ್ ಮುಗಿಯುತ್ತೆ ಅಂತ. ಬಟ್ ಅದಾದಮೇಲೆ ರೆಮಿಡಿಯಲ್ ಕ್ಲಾಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಟ್ರಾ ಟೀಚಿಂಗ್ ಮಾಡೋವಂಥದ್ದು ಟ್ಯುಟೋರಿಯಲ್ ಕ್ಲಾಸಸ್ ಅಂತೇಳಿ. ಅದು ಎಲ್ಲಿವರೆಗೂ ಇದೆಯಪ್ಪ ಅಂದರೆ 18th of this month, ಅಂದರೆ ಅಕ್ಟೋಬರ್ನ 18ನೇ ತಾರೀಕುವರೆಗೂ ಕ್ಲಾಸಸ್ ತೊಗೊಬೇಕಾಗಿತ್ತು. ಆ ಇನ್ಫಾರ್ಮೇಷನ್ ಇದರಲ್ಲಿದೆ. ಈಗ ನಮಗಿನ್ನ 18th ಮುಗ್ದಿಲ್ಲ ಈ ಮಂತಲ್ಲಿ. 18th ಅಷ್ಟರಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂದರೆ, ನಿಮಗೆ ರೆಮಿಡಿಯಲ್ ಕ್ಲಾಸಸ್ ಇರುತ್ತೆ. ಜೊತೆಲಿ ಅದಕ್ಕೆ ಸಂಬಂಧಿಸಿರುವಂತಹ ಆ್ಯಕ್ಟಿವಿಟಿ ಇರ್ಬೋದು, ಅಥವಾ ನಿಮಗೆ ರೆಕಾರ್ಡ್ ಸಬ್ಮಿಷನ್ ಇರ್ಬೋದು. ಏನೆಲ್ಲ ಎಕ್ಸ್ಟ್ರಾ ಕೊಟ್ಟಿರಬೇಕು ಅದನ್ನೆಲ್ಲ ಡೀಟೇಲಾಗಿ ಇದನ್ನು ಕೊಟ್ಬಿಡಿ. ಯಾಕಂದರೆ ನನಗೆ ಸುಮಾರು ಜನ ಆಮೇಲೆ ಕಾಲ್ ಮಾಡ್ತೀರಾ, ಸರ್ ನಮ್ಮ ಕಾಲೇಜಲ್ಲಿ ಆ್ಯಕ್ಟಿವಿಟಿ ಕಲೆಕ್ಟ್ ಮಾಡ್ಕೋತಾ ಇಲ್ಲ, ನನಗೆ ಹಾಲ್ ಟಿಕೆಟ್ ಕೊಡಲ್ವಂತೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೋತೀರಾ. ದಯವಿಟ್ಟು ಆ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಆಂತರಿಕ ಕಿರು ಪರೀಕ್ಷೆಗಳು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಇಂಟರ್ನಲ್ಸ್ ಯಾವ ಪ್ರಕಾರ ನಡಿಬೇಕು ಅಂತೇಳಿ ಅವ್ರವ್ರು ಕೊಟ್ಟಿರುವಂತಹ ಡೇಟಲ್ಸ್. ಅಂದರೆ ಇಂಥ ವೀಕಲ್ಲಿ ಇಂಥ ಟೆಸ್ಟ್ ನಡಿಬೇಕು, ಇಂಥ ವೀಕಲ್ಲಿ ಇಂಥ ಸ್ಕಿಲ್ ಟೆಸ್ಟ್ ನಡಿಬೇಕು ಅಂತ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ಕ್ಲಾಸಸ್ನ ಮಾಡಬೇಕು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತು ಅದರ ಪರಿಶೀಲನೆ ಅಂದರೆ ನೀವು ಬರೆದಿರುವಂತಹ ಇಂಟರ್ನಲ್ಸ್ ಇರ್ಬೋದು, ಆ್ಯಕ್ಟಿವಿಟಿ ಇರ್ಬೋದು, ಅದಕ್ಕೆ ಒಬ್ಬರು ಎಕ್ಸ್ಟರ್ನಲ್ ಬರ್ತಾರೆ ಚೆಕ್ ಮಾಡೋಕ್ಕೆ ಅಂತೇಳಿ. ಅದನ್ನು ಯಾವ ಟೈಮಲ್ಲಿ ಮಾಡಬೇಕಪ್ಪ ಅಂದರೆ 21ನೇ ತಾರೀಕಿಂದ 25ನೇ ತಾರೀಕುವರೆಗೂ ಮಾಡಬೇಕು ಅಂತಿದೆ. ಸೊ ಅಂದರೆ ಇದೇ ಮಂತ್ನ 25ರಲ್ಲಿ ನಿಮ್ಮ ಎಲ್ಲ ಇಂಟರ್ನಲ್ಸ್ ಮಾರ್ಕ್ಸ್ ಮುಗಿದಾದ ಮೇಲೆ ಏನು ಮಾಡ್ತಾರೆ, ಆಲ್ ಟಿಕೆಟ್ನ ಇಶ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಆಲ್ ಟಿಕೆಟ್ ಕೊಡುವಂತಹ ಸಂದರ್ಭ. ಅದಾದಮೇಲೆ ಎಕ್ಸಾಮ್ಸ್ ನೋಡಿ, 1, 3 ಮತ್ತು 5ನೇ ಸೆಮಿಸ್ಟರ್ನ ಪ್ರಾಯೋಗಿಕ ಪರೀಕ್ಷೆಗಳು ಮತ್ತು ಹಳೆ ಪಠ್ಯಕ್ರಮಗಳು ಯಾವುದೆಲ್ಲ ಇದ್ದಾವೆ, ಇದೆಲ್ಲ ಹಳೆ ಪಠ್ಯಕ್ರಮಗಳು ಯಾವುದಿಂದ ಯಾವಾಗ ನಡೀತಪ್ಪ ಅಂದರೆ 27ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಅಂದರೆ ಇದು ನಿಮಗಲ್ಲ, ಇದು C15ಅವರಿಗೆ. ನಿಮಗೇನಾಗುತ್ತೆ, ಈ ಸಂದರ್ಭದಲ್ಲಿ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ ನಡೀತಾ ಇರುತ್ತೆ. ಏನು ನಡೀತಾ ಇರುತ್ತೆ? ಪ್ರಾಕ್ಟಿಕಲ್ ಕ್ಲಾಸಸ್ ನಡೀತಾ ಇರುತ್ತೆ. ಇದಾದಮೇಲೆ ನೀವು ನೋಡ್ತಾ ಇದ್ದೀರಾ ಸೆಮಿಸ್ಟರ್ ಥಿಯರಿ C20 ಮತ್ತು C25. ಸೊ ಇದು ನೆನ್ಪಿಟ್ಕೊಳ್ಳಿ, ಈಗ C25 ಕೂಡ ಇದೆ ಮೊದಲನೇ ಸೆಮಿಸ್ಟರ್ಗೆ, C25. ಸೊ ಇದು ನೀವು ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಯಾವಾಗ ನಿಮಗೆ ಅದ್ರ ಪ್ರಕಾರ ಯಾವಾಗ ನಿಮಗಿರುವಂತಹ ಥಿಯರಿ ಪರೀಕ್ಷೆಗಳು ಅಂತಂದರೆ, ಸೊ ಸೆಮಿಸ್ಟರ್ನ ಥಿಯರಿ ಪರೀಕ್ಷೆಗಳು ಎಲ್ಲ ಥಿಯರಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಎಲ್ಲ ಸೇರಿ ಯಾವ ಟೈಮ್ ನಡಿಬೇಕು ಅಂತ ಕೊಟ್ಟಿದ್ದಾರೆ, 10, 11, 25ರಿಂದ. ಅಂದರೆ ನವಂಬರ್ 10ನೇ ತಾರೀಕಿಂದ ನವಂಬರ್ 29ನೇ ತಾರೀಕಿನಲ್ಲಿ ನಿಮಗೆ ಥಿಯರಿ ಎಕ್ಸಾಮ್ಸ್ ಅಂತ ಕೊಟ್ಟಿರುವಂಥದ್ದು. ಸೊ ಇದು ಕೇವಲ ತಾತ್ಕಾಲಿಕ. ಅಂದರೆ ಇದೇ 99% ಪರ್ಮನೆಂಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ, ಇದೇ ಗ್ಯಾರಂಟಿ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಎನಿಹೌ ನಿಮಗಿರುವಂತಹ ಶೆಡ್ಯೂಲ್ ಪ್ರಕಾರ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಅಂದಾಗೆ ನನ್ನ ಮೊಬೈಲ್ ಆ್ಯಪಲ್ಲಿ ಮ್ಯಾಥಮೆಟಿಕ್ಸ್ನ ವಿಡಿಯೋಸ್ ಇರ್ಬೋದು, ಅಥವಾ ಹಳೆ ವಿದ್ಯಾರ್ಥಿಗಳು ಯಾರೆಲ್ಲ ಅಂದರೆ ಏನು C20ಗೆ ಪಾತ್ವೇ ಸಬ್ಜೆಕ್ಟ್ಸ್ ಇರ್ಬೋದು, ಪಾತ್ವೇ ಸಬ್ಜೆಕ್ಟ್ನ ಸುಮಾರು ವಿಡಿಯೋಸ್ ನಿಮಗೆ ಅವೈಲೇಬಲ್ ಇದೆ. ಆ ಪಾತ್ವೇ ಸಬ್ಜೆಕ್ಟ್ ಓದ್ಕೊಬೇಕು ಅಂತಂದರೆ ಅದನ್ನು ಫಾಲೋ ಮಾಡ್ಕೊಳ್ಳಿ, ಯಾವುದೇ ಟೈಮ್ನ ಮಿಸ್ ಮಾಡಬೇಡಿ. ಮತ್ತು ಎಸ್ಪೆಷಲಿ C20 ಮ್ಯಾಥಮೆಟಿಕ್ಸ್, C20 ಅವರ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಹೇಳ್ತಾ ಇದ್ದೀನಿ. ಸೊ ಈಗ ಹೊಸದಾಗಿ ನಾನು C25ಅಲ್ಲಿ ನನ್ನ ವೆಬ್ಸೈಟಲ್ಲಿ, ಮ್ಯಾಥ್ಸ್ ವಿತ್ ಮೀ ವೆಬ್ಸೈಟಲ್ಲಿ ಹೊಸದಾಗಿ ನೀವು ನೋಡ್ತಾ ಇದ್ದೀರಾ, C25ಅಲ್ಲಿ C25 ಮ್ಯಾಥ್ಸ್ ಮೆಟೀರಿಯಲ್ ಅಂತ ಅಪ್ಲೋಡ್ ಮಾಡಿದ್ದೀನಿ, C25 ಮ್ಯಾಥಮೆಟಿಕ್ಸ್ ಮೆಟೀರಿಯಲ್ ಅಂತೇಳಿ. ಸೊ ಇದರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಬೇಕಾಗಿರುವಂತಹ ಫಾರ್ಮುಲಾ ಶೀಟು. ಸೊ ಯಾರೆಲ್ಲ ಫಾರ್ಮುಲಾ ಶೀಟ್ ಕೇಳ್ತಾ ಇದ್ರಿ, ಸರ್ ನಮಗೆ ಡೌನ್ಲೋಡ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನಮಗೆ ಬೇರೆ ಅವಕಾಶ ಕೊಡಿ ಅಂತ. ಸೊ ಅವ್ರಿಗೋಸ್ಕರ ಈಗ ಇದರಲ್ಲಿ ನಿಮಗೆ ಒಂದು ಮ್ಯಾಥಮೆಟಿಕ್ಸ್ನ ಫಾರ್ಮುಲಾ ಶೀಟು ಮತ್ತು ಇದನ್ನು ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ C25 ಮುಖಾಂತರ ಹೋಗಿ ಮ್ಯಾಥ್ಸ್ ಮೆಟೀರಿಯಲ್ಗೆ ಹೋಗಿ,
ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳೋಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನೋಡಿ ಇಲ್ಲೇನು ನೋಡ್ತಾ ಇದ್ದೀರಾ, ಆ ಒಂದು ಫಾರ್ಮುಲಾ ಶೀಟು ಮತ್ತು ಕರಿಕ್ಯುಲಮ್ ಕ್ವಶನ್ಸು ಮತ್ತು ಮಾಡಲ್ ಪೇಪರು, ಇದು 3 ನಿಮಗೆ ಮ್ಯಾಥ್ಸ್ ಕಂಟೆಂಟ್ ಇಲ್ಲಿ ಅವೈಲೇಬಲ್ ಸಿಗುತ್ತೆ. ಇದನ್ನು ನೀವು ಇಲ್ಲಿ ಫಾಲೋ ಮಾಡ್ಕೊಬೋದು. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರು ಕೂಡ ಹೊಸದಾಗಿ ಬಂದಿರುವಂತಹ 25 ಸಿಲೆಬಸ್ನ ಮಕ್ಕಳಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.